ನಮಸ್ಕಾರ. ಎಷ್ಟೋ ಸತಿ ನಾವು ಯಾರನ್ನು ತುಂಬಾನೇ ಪ್ರೀತಿಸಿರ್ತೀವಿ. ಅವ್ರಿಲ್ದೆ ನನಗೆ ಬದುಕಕ್ಕೆ ಆಗಲ್ಲ. ಸದಾ ಅವರ ನೆನಪು ಕಾಡ್ತಾನೆ ಇರುತ್ತೆ. ನಂದು ಬ್ರೇಕಪ್ ಆಗಿ 6 ತಿಂಗಳಾಯ್ತು, 1 ವರ್ಷ ಆಯ್ತು. ಆದ್ರೂ ಆ ವ್ಯಕ್ತಿಯನ್ನ ಮರೆಯಕ್ಕೆ ಆಗ್ತಾ ಇಲ್ಲ. ಇದರಿಂದ ಹೇಗಪ್ಪ ಆಚೆ ಬರೋದು? ಪ್ರತಿನಿತ್ಯ ಆ ವ್ಯಕ್ತಿಯ ನೆನಪು ಕಾಡ್ತಾ ಇರುತ್ತೆ. ನಾವು ಹೋಗಿದ್ದ ಜಾಗಗಳು, ಆಡಿದ ಮಾತುಗಳು, ಮಾಡಿದ ಪ್ರಮಾಣಗಳು ಎಲ್ಲವೂ ಕಾಡ್ತಾನೆ ಇದೆ. ಆದ್ರೆ ಇದರಿಂದೆಲ್ಲ ಹೇಗೆ ಆಚೆ ಬರೋದು? ಹೇಗೆ ಒಬ್ಬರನ್ನ ಮರ್ತು ನಾವು ಫ್ಯೂಚರನ್ನ ಕನ್ಸ್ ಕಟ್ಟಿದ್ವಿ. ಇಷ್ಟು ವರ್ಷಗಳು ಆ ಸಂಬಂಧದಿಂದ ಎದ್ದು ಈಗ ಆಚೆ ಬರಬೇಕು ಅಂತ ಹೇಳಿದ್ರೆ ನನಗೆ ಆಗ್ತಾನೆ ಇಲ್ಲ. ನನಗೆ ಆಪೋಸಿಟ್ ಜೆಂಡರ್ ಮೇಲೆ ನಂಬಿಕೆನೇ ಇಲ್ಲ. ಮತ್ತೆ ನನಗೆ ಲೈಫಲ್ಲಿ ಪ್ರೀತಿ ಸಿಗತ್ತಾ? ನಿಜವಾಗ್ಲೂ ನಾನು ಪ್ರೀತಿಸಿದವರು ಮತ್ತೆ ವಾಪಸ್ ಏನಾದ್ರು ಬರ್ತಾರಾ? ಮತ್ತೆ ನಮ್ಮ ಸಂಬಂಧ ಮೊದಲನೇ ರೀತಿ ಇರುತ್ತಾ? ಅಂತೆಲ್ಲ ನಮಗೆ ಪ್ರಶ್ನೆ ಕಾಡ್ತಾನೆ ಇರುತ್ತೆ. ಆದ್ರೆ ಇವತ್ತು ನಾನು ಯಾವ್ದ್ರ ಬಗ್ಗೆ ಮಾತಾಡ್ತಾ ಇದ್ದೀನಪ್ಪ ಅಂತ ಹೇಳಿದ್ರೆ, ಇದೆಲ್ಲದರಿಂದ ಆಚೆ ಬಂದು ಮತ್ತೆ ನಿಮ್ಮ ಜೀವನವನ್ನ ಹೇಗೆ ಶುರು ಮಾಡೋದು ಅನ್ನೋದ್ರ ಬಗ್ಗೆ ಮಾತಾಡ್ತಾ ಇದ್ದೀನಿ. ಮೊದಲನೇದಾಗಿ ನೀವು ಆ ವ್ಯಕ್ತಿಯಿಂದ ದೂರ ಆಗ್ಬೇಕು ಅಂತ ಹೇಳಿದ್ರೆ, ನಾವ್ ಯಾವ್ದರ ಬಗ್ಗೆ ನೋಡ್ತಾ ಇರ್ತೀವಿ, ಸದಾ ಆಲೋಚನೆ ಮಾಡ್ತಾ ಇರ್ತೀವಿ, ಅದು ಇನ್ನೂ ಕೂಡ ಮನಸ್ಸಲ್ಲಿ ಬೇರೂರ್ತಾ ಹೋಗುತ್ತೆ. ಏನಾಗತ್ತೆ, ಈಗ ನಾನು ನೀವು ಕಾನ್ಸ್ಟೆಂಟ್ ಆಗಿ ಕಮ್ಯುನಿಕೇಷನ್ ಅಲ್ಲಿ ಇರ್ತೀವಿ, ಮೀಟ್ ಮಾಡ್ತಾ ಇರ್ತೀವಿ. ನಿಮ್ಗೆ ನನ್ನ ಬಗ್ಗೆ ಯಾವುದೇ ರೀತಿಯ ಅಬ್ಸೆಷನ್ ಕ್ರಿಯೇಟ್ ಆಗಲ್ಲ. ಯಾವಾಗ ಓರ್ವ ವ್ಯಕ್ತಿಯ ಮೇಲೆ ನಮಗೆ ಕಾನ್ಫಿಡೆನ್ಸ್ ಇರಲ್ಲ, ಅಥವಾ ಅವರು ನಮಗೆ ಒಂದು ಸೆಕ್ಯೂರ್ ಫೀಲಿಂಗ್ ಕೊಟ್ಟಿರಲ್ಲ, ಅಥವಾ ನಮಗೆ ಅವರ ಅವರ ಮತ್ತೆ ನಮ್ಮ ನಡುವೆ ಒಂದು ಕಮ್ಯುನಿಕೇಷನ್ ಗ್ಯಾಪ್ ಯಾವಾಗ ಶುರು ಆಗ್ತಾ ಹೋಗುತ್ತೋ, ಆಗ ನಮ್ಮ ಮೆದುಳು ಏನ್ ಮಾಡುತ್ತಪ್ಪ ಅಂತ ಹೇಳಿದ್ರೆ ಒಂದು ಇಲ್ಯೂಷನ್ ಅನ್ನ ಕ್ರಿಯೇಟ್ ಮಾಡ್ತಾ ಹೋಗುತ್ತೆ. ಅಂತ ಹೇಳಿದ್ರೆ, ಓ ನಮ್ಮ ಸಂಬಂಧ ಹೀಗಿರ್ತಾ ಇತ್ತು, ನಮ್ಮ ಸಂಬಂಧ ಹೀಗಿರ್ಬೋದು, ಹಾಗಿರ್ಬೋದು, ಎಲ್ಲ ರೀತಿ ಒಂದು ಅಬ್ಸೆಷನ್ ಅನ್ನ ಶುರು ಮಾಡ್ಬಿಡುತ್ತೆ. ಯಾಕಂತ ಹೇಳಿದ್ರೆ ಅದು ಯಾವುದು ನಿಜ ಅಲ್ಲ, ಅದು ನಿಮ್ಮ ಮೆದುಳು ಕ್ರಿಯೇಟ್ ಮಾಡ್ತಕ್ಕಂತಹ ಇಲ್ಯೂಷನ್ ಆಗಿರುತ್ತೆ. ಆದ್ರೆ ಈ ಅಬ್ಸೆಷನ್ ಇಂದ ಹೇಗೆ ಆಚೆ ಬರೋದು, ಈ ಅಡಿಕ್ಷನ್ ಇಂದ ಹೇಗೆ ಆಚೆ ಬರೋದು ಅಂತ ಹೇಳಿದ್ರೆ, ಕೆಲವು ಸತಿ ನಿಮ್ಗೆ ಏನಪ್ಪಾ ಆಗತ್ತೆ ಅಂತ ಹೇಳಿದ್ರೆ, ಆ ವ್ಯಕ್ತಿ ಏನಾದ್ರೂ ಒಂಚೂರು ನಿಮ್ಮ ಹತ್ರ ಚೆನ್ನಾಗಿ ಮಾತಾಡಿದ್ರೆ ನಿಮ್ಗೆ ಅಬ್ಬಾ ಇವತ್ತು ನನ್ನ ಹತ್ರ ಚೆನ್ನಾಗಿ ಮಾತಾಡಿದ್ರು, ನಾನು ಗೆದ್ದೆ ಅಂತ ಅನ್ಸುತ್ತೆ. ಮತ್ತೊಮ್ಮೆ ಚೆನ್ನಾಗಿ ಮಾತಾಡ್ಲಿಲ್ಲ ಅಂತ ಹೇಳಿದ್ರೆ ಎಷ್ಟರ ಮಟ್ಟಿಗೆ ಕುಗ್ಗಿಸ್ಬಿಡುತ್ತೆ ಅಂತ ಹೇಳಿದ್ರೆ, ನಂಗೆ ಜೀವನನೇ ಬೇಡಪ್ಪ ಅಂತ. ಆದ್ರೆ ಈ ಅಡಿಕ್ಷನ್ ಇಂದಲ್ಲ ಹೇಗೆ ಆಚೆ ಬರ್ಬೇಕು ಹೇಳಿ? ಈಗ ನನ್ಗೆ ಕುಡಿಯೋ ಚಟ ಇರುತ್ತೆ ಅಂತ ತಿಳ್ಕೊಳ್ಳೋಣ. ಅದರಿಂದ ಆಚೆ ಬರ್ಬೇಕು ಅಂದ್ರೆ ನಾನು ಏನ್ ಮಾಡ್ಬೇಕು? ಮೊದಲನೇದಾಗಿ ಕುಡಿಯೋದನ್ನ ಕಮ್ಮಿ ಮಾಡಬೇಕು. ಅದೇ ರೀತಿ ಇದು ಕೂಡ ಒಂದು ಅಡಿಕ್ಷನ್. ಇದರಿಂದ ಆಚೆ ಬರಬೇಕು ಅಂತ ಹೇಳಿದ್ರೆ ನೋ ಕಾಂಟ್ಯಾಕ್ಟ್ ರೂಲ್. ನೋ ಕಾಂಟ್ಯಾಕ್ಟ್ ರೂಲ್ ಅಂತ ಹೇಳಿದ್ರೆ ಆ ವ್ಯಕ್ತಿಯನ್ನ ಮ್ಯಾನಿಪುಲೇಟ್ ಮಾಡಬೇಕು ಅಂತಲ್ಲ. ನೀವು ಆ ವ್ಯಕ್ತಿಯಿಂದ ಯಾವುದೇ ರೀತಿಯ ಕಮ್ಯುನಿಕೇಷನ್ ಆಗಿರ್ಬೋದು, ಇನ್ಸ್ಟಾಗ್ರಾಮ್ ಆಗಿರ್ಬೋದು, ಫೇಸ್ಬುಕ್ ಆಗಿರ್ಬೋದು, ಅಥವಾ ಫ್ರೆಂಡ್ಸ್ ಒಟ್ಟಿಗೆ ಅವ್ರು ಎಲ್ಲಿದ್ದಾರೆ, ಏನು ಮಾಡ್ತಾ ಇದಾರೆ ಅಂತ ಕೇಳೋದಾಗಿರ್ಬೋದು, ಇದೆಲ್ಲದರಿಂದ ಕಂಪ್ಲೀಟ್ ಕಟ್ ಆಫ್ ಮಾಡಿಕೊಂಡು ನಿಮ್ಮ ಜೀವನದಲ್ಲಿ ನೀವು ಬ್ಯುಸಿ ಆಗೋದನ್ನ ಕಲ್ತ್ಕೊಳ್ಳಿ. ಒಂದು ಹೊಸ ಹವ್ಯಾಸವನ್ನ ಕಲಿಯೋದಾಗಿರ್ಬೋದು, ಹೊಸ ಜಾಗಕ್ಕೆ ಹೋಗೋದಾಗಿರ್ಬೋದು, ನಿಮ್ಮ ಫ್ರೆಂಡ್ಸ್ ಅನ್ನ ಮೀಟ್ ಮಾಡೋದಾಗಿರ್ಬಹುದು, ಜರ್ನಲಿಂಗ್ ಬರೆಯೋದಾಗಿರ್ಬೋದು, ನಿಮ್ಮ ಭಾವನೆಗಳಿಗೆ ರೆಸ್ಪಾಂಡ್ ಮಾಡೋದಾಗಿರ್ಬೋದು, ಇದನ್ನ ಮಾಡಿ. ಮೊದಲನೇದಾಗಿ ಏನಪ್ಪಾ ಆಗದೆ ಅಂತ ಹೇಳಿದ್ರೆ, ನಮ್ಮಲ್ಲಿ ಏನ್ ಇರಲ್ವೋ ಅದನ್ನ ನಾವು ಆಚೆ ಕಡೆ ನೋಡ್ತಾ ಹೋಗ್ತೀವಿ. ಅವರಿಂದ ನಿಮ್ಗೆ ಅಟೆನ್ಷನ್ ಬೇಕಾದ್ರೆ ನಿಮ್ಗೆ ನೀವು ಅಟೆನ್ಷನ್ ಅನ್ನ ಕೊಟ್ಕೊಳ್ಳಿಕ್ಕೆ ಶುರು ಮಾಡಿ. ಅವರಿಂದ ನಿಮ್ಗೆ ಪ್ರೀತಿ ಬೇಕಾದ್ರೆ ನಿಮಗೆ ನೀವು ಪ್ರೀತಿಯನ್ನ ಕೊಟ್ಕೊಳ್ಳಿಕ್ಕೆ ಶುರು ಮಾಡಿ. ಇದೆಲ್ಲವನ್ನು ನೀವು ಮಾಡ್ತಾ ಹೋದ್ರೆ, ನಿಮ್ಮ ಭಾವನೆಗಳಿಗೆ ನೀವೇ ವ್ಯಾಲಿಡೇಷನ್ ಕೊಡ್ತಾ ಹೋದ್ರೆ ಯಾರನ್ನು ಹುಡುಕ್ತಾ ಹೋಗಲ್ಲ. ಒಂದ್ ಹೇಳ್ತೀನಿ, ಆ ವ್ಯಕ್ತಿ ನಿಮ್ಗೆ ತುಂಬಾನೇ ದೊಡ್ಡಗೊಂಡು ಹೀರೋ ತರ ಕಾಣಿಸ್ಬೋದು, ಹೀರೋಯಿನ್ ತರ ಕಾಣಿಸ್ಬೋದು. ಅದ್ ಯಾಕಪ್ಪ ಅಂತ ಹೇಳಿದ್ರೆ, ನೀವು ಅವರಿಗೆ ಕೊಟ್ಟಿರ್ತಕ್ಕಂತಹ ಇಂಪಾರ್ಟೆನ್ಸು, ಆ ಎಮೋಷನಲ್ ಡಿಪೆಂಡೆನ್ಸಿ, ಅದನ್ನ ತೆಗೆದು ಬಿಟ್ರೆ ಅವರು ಒಂದು ಸಾಮಾನ್ಯ ವ್ಯಕ್ತಿ ತರಾನೇ ಇರ್ತಾರೆ ಅಲ್ವಾ? ಹಾಗಾಗಿ ಆ ಎಮೋಷನಲ್ ಡಿಪೆಂಡೆನ್ಸಿಯನ್ನ ತೆಗೀರಿ. ಅದನ್ನ ನಿಮ್ಗೆ ಏನಾದ್ರೂ ಎಮೋಷನಲ್ ಸಪೋರ್ಟ್ ಬೇಕಿದ್ರೆ ಒಂದು ಒಳ್ಳೆ ಫ್ರೆಂಡ್ಸ್ ಹತ್ರ ಹೇಳ್ಕೊಳ್ಳಿ, ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಹತ್ರ ಹೇಳ್ಕೊಳ್ಳಿ. ಅದು ಬಿಟ್ಟು ನಿಮ್ಮ ಭಾವನೆ ಹತ್ರ ಆಟ ಆಡೋರ ಹತ್ರ ಹೋಗ್ಬಿಟ್ಟು ನಿಮ್ಮ ಕಷ್ಟ ಸುಖ ದುಃಖಗಳನ್ನ ಹೇಳ್ಕೊಳ್ಳಿಕ್ಕೆ ಯಾವುದೇ ರೀತಿಯ ಪ್ರಯತ್ನವನ್ನ ಮಾಡಬೇಡಿ. ನೆಕ್ಸ್ಟ್ ಏನಪ್ಪಾ ಅಂತ ಹೇಳಿದ್ರೆ, ನೋಡಿ, ಅವರ ಮೊಬೈಲ್ ಫೋಟೋಸ್ ಆಗಿರ್ಬೋದು, ಗಿಫ್ಟ್ ಆಗಿರ್ಬೋದು, ಎಲ್ಲಾ ನಿಮ್ ಮುಂದೆ ಕಣ್ಣಲ್ಲಿ ಇರ್ತಾರೆ. ಹೇಗೆ ಅವ್ರ ನೆನಪು ಮಾಡಿಸ್ಲಿಕ್ಕೆ ಸಾಧ್ಯ? ಮೊದ್ಲೇ ನಾವ್ ಎಷ್ಟು ಏನಾಗತ್ತೆ ಅಂತ ಹೇಳಿದ್ರೆ, ಎಷ್ಟೋ ಫಿಸಿಕಲ್ ಮೆಮರೀಸ್ ಇರುತ್ತೆ, ಎಲ್ಲೋ ಹೋಗಿದ್ದ ಜಾಗಗಳಿರುತ್ತೆ, ಆಡಿದ ಮಾತುಗಳಿರುತ್ತೆ, ಇದೆಲ್ಲವೂ ಕಿವಿಲಿ ಗುಣುಕ್ತಾ ಇರುತ್ತೆ. ಅದ್ರ ಮೇಲಾಗಿ ನೀವು ಅವರನ್ನ ಬಿಟ್ಟು ಬರ್ಬೇಕು ಅಂತ ಹೇಳಿದ್ರೆ, ಪದೇ ಪದೇ ಅವ್ರು ಕೊಟ್ಟಿರ್ತಕ್ಕಂಥ ಗಿಫ್ಟ್ ಆಗಿರಬಹುದು, ಅಥವಾ ಕಳಿಸಿರ್ತಕ್ಕಂಥ ಮೆಸೇಜಸ್ ಆಗಿರ್ಬೋದು, ಫೋಟೋಸ್ ಆಗಿರ್ಬೋದು, ಇದೆಲ್ಲವನ್ನು ಇಟ್ರೆ ನೀವು ಇದರಿಂದ ಆಚೆ ಬರ್ಲಿಕ್ಕೆ ಸಾಧ್ಯನೇ ಇಲ್ಲ.
ಮತ್ತೆ ಇನ್ನೊಂದೇನಪ್ಪಾ ಅಂತ ಹೇಳಿದ್ರೆ, ಎಲ್ಲೋ ಒಂದ್ ಕಡೆ ಹೋಪ್ ಇಟ್ಕೊಂಡು ಅವ್ರು ಚೇಂಜ್ ಆಗ್ಬೋದು, ನನ್ನ ವ್ಯಾಲ್ಯೂ ಗೊತ್ತಾಗ್ಬೋದು, ಮತ್ತೆ ಬಂದು ನಮ್ಮ ಸಂಬಂಧ ಇರ್ಬೋದು ಅಂತ ಹೇಳಿದ್ರೆ, ಹೌದು, ಇಫ್ ಯು ಆರ್ ಮೆಂಟ್ ಟು ಬಿ ಟುಗೆದರ್ ಯು ವಿಲ್ ಬಿ ಟುಗೆದರ್. ಆದ್ರೆ ನೀವಾಗೆ ನೀವು ಹೋಗಿ ಮಾತಾಡ್ಸ್ಲಿಕ್ಕೆ ಹೋಗ್ಬೇಡಿ. ಆ ವ್ಯಕ್ತಿ ತಾನಾಗೆ ನಿಮ್ಮ ಬೆಲೆ ಗೊತ್ತಾಗ್ಬೇಕು. ಹಂಗಂತ ವ್ಯಕ್ತಿ ಬರ್ತಾರೆ ಅಂತ ಕಾಯ್ತಾ ಕೂತ್ಕೋಬೇಡಿ. ಯಾರಾದ್ರೂ ನಿಮ್ಮನ್ನ ಪ್ರೀತಿಸೋರು, ಗೌರವಿಸೋರು ಬಂದ್ರೆ ಖಂಡಿತವಾಗ್ಲೂ ಹೋಗಿ. ಯಾಕಂತ ಹೇಳಿದ್ರೆ ನೋಡಿ, ಲಾ ಆಫ್ ಯೂನಿವರ್ಸ್ ಹೇಗಪ್ಪ ಇದೆ ಅಂತ ಹೇಳಿದ್ರೆ, ಎಲ್ಲವೂ ಅಬಂಡೆನ್ಸ್ ಇದೆ. ಆಕಾಶ ನೋಡಿ ಎಷ್ಟು ವಿಶಾಲವಾಗಿದೆ, ಸಮುದ್ರಗಳನ್ನು ನೋಡಿ ಎಷ್ಟು ವಿಶಾಲವಾಗಿದೆ, ಮರ ಗಿಡ ಎಲ್ಲವೂ ಅಬಂಡೆನ್ಸ್ ಇದೆ. ಯಾವುದು ಕಮ್ಮಿ ಅನ್ನೋದಿಲ್ಲ. ಹಾಗಾದ್ಮೇಲೆ ನೀವು ಕೊಡ್ತಕ್ಕಂಥ ಪ್ರೀತಿ ಕೂಡ ನಿಮ್ಗೆ ಯಾವುದೋ ಒಂದು ರೀತಿಯಲ್ಲಿ ವಾಪಸ್ ಬಂದೇ ಬರುತ್ತೆ. ಅಯ್ಯೋ, ಇಂಥ ವ್ಯಕ್ತಿಯನ್ನ ಪ್ರೀತಿಸ್ಬಿಟ್ನಾ, ಇಂಥ ವ್ಯಕ್ತಿಗೆ ಇದೆಲ್ಲ ಮಾಡ್ಬಿಟ್ನಾ ಅಂತ ಅನ್ಕೊಳ್ಳೋ ಬದಲು, ಆ ಸರಿಯಾದ ವ್ಯಕ್ತಿ ನಿಮಗೆ ಸರಿಯಾದ ಜೀವನದಲ್ಲಿ ಬಂದು ಪ್ರೀತಿ ಕೊಡ್ತಾನೆ ಅಥವಾ ಪ್ರೀತಿ ಕೊಡ್ತಾಳೆ ಅನ್ನೋ ಭರವಸೆಯಲ್ಲಿ ಇರಿ. ಜೀವನ ತುಂಬಾನೇ ಅದ್ಭುತವಾಗಿರುತ್ತೆ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನ ನಾನು ಮುಕ್ತಾಯಗೊಳಿಸ್ತಿದ್ದೀನಿ. ಧನ್ಯವಾದಗಳು.